ನೀವು ನೋಡ್ತಾ ಇದ್ರ ವಿವಿಸಿ ನ್ಯೂಸ್. ನಾನು ಸ್ವಾಗತ್. ನಾನು ಈಗ ಒಂದು ಸ್ವಲ್ಪ ಹೊತ್ತು ಹಿಂದೆ ಒಂದು ಸುದ್ದಿ ಬ್ರೇಕ್ ಮಾಡಿದ್ವಿ. ಹಾಸನದ ಹೇಮಾವತಿ ಜಲಾಶಯದಲ್ಲಿ 120 ಜನ ನೌಕರರಿಗೆ 8 ತಿಂಗಳಿಂದ ಸಂಬಳ ಆಗಿಲ್ಲ, ಅವ್ರಿಗೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮವೇ ಇಲ್ಲ ಆ ಕುಟುಂಬದಲ್ಲಿ ಅಂತ ಒಂದು ಸುದ್ದಿ ಬ್ರೇಕ್ ಮಾಡಿದ್ವಿ. ಮತ್ತದನ್ನ ಯಾಕೆ ನೆನಪು ಮಾಡ್ಕೊಳ್ತೀನಿ ಅಂದ್ರೆ, ಒಂದ್ ಕಡೆ ರಾಜ್ಯ ಸರ್ಕಾರ ನೌಕರರಿಗೆ ಕೊಡಕ್ ದುಡ್ಡಿಲ್ಲ ಇವ್ರ ಹತ್ರ, ಮತ್ತೊಂದ್ ಕಡೆ ರಾಜ್ಯ ಸರ್ಕಾರದ ಹಣ ಹೆಂಗೆ ಪೋಲಾಗ್ತಾ ಇದೆ ಅನ್ನೋದನ್ನ ನಿಮ್ಮ ಮುಂದೆ ಇವತ್ತು ತೆರೆದಿಡ್ತೀನಿ. ಎಸ್ ವೀಕ್ಷಕರೇ, ಒಂದ್ ಕಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ, ಹಾಗಾಗಿ ಮಹಿಳೆಯರು ಸೀರೆ ತಗೊಂಡು ಹೊಸ ಹೊಸ ಸೀರೆ ತಗೊಳ್ಳೋದು, ಶಾಪಿಂಗ್ ಮಾಡೋದು, ಇವೆಲ್ಲ ಸಂಭ್ರಮದಿಂದ ಇವೆಲ್ಲವನ್ನ ಮಾಡ್ತಾ ಇದ್ದಾರೆ. ಮಾಡ್ಲಿ, ಆದ್ರೆ ಇವತ್ತು ನಾನಿದನ್ನ ಯಾಕೆ ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಹಾಸನದ ಸೀರೆಯನ್ನ ತಗೊಳ್ಳೋದಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಸನದಿಂದ ಸೀರೆ ತಗೊಂಡು ಹೋಗಕ್ಕೆ ಬೆಂಗಳೂರಿಂದ ಬಂದಿದ್ದಾರೆ. ಇದೇನು ಸಾರ್ ಇದ್ರಲ್ಲಿ ವಿಶೇಷ? ಬೆಂಗಳೂರಿಂದ ಹಾಸನಕ್ಕೆ ಬರಬಾರ್ದ ಸೀರೆ ತಗೊಂಡು ಹೋಗಕ್ಕೆ ಅಂದ್ರೆ ಬನ್ನಿ, ತಪ್ಪಲ್ಲ. ಆದ್ರೆ ಸೀರೆ ತಗೊಂಡೋಗಕ್ಕೆ ಈ ಮಹಿಳೆ ಬಂದಿದ್ದು ಸರ್ಕಾರಿ ವಾಹನದಲ್ಲಿ, ರಾಜ್ಯ ಸರ್ಕಾರದ ಇನೋವಾ ಕ್ರಿಸ್ಟಾ ಕಾರ್ನಲ್ಲಿ ಮಹಿಳೆ ಬಂದು ಹಾಸನದ RC ರಸ್ತೆಯಲ್ಲಿರುವ ಒಂದು ಸೀರೆ ಅಂಗಡಿಲಿ ಸೀರೆ ಗೀರೆ ಎಲ್ಲ ಪರ್ಚೇಸ್ ಮಾಡಿ ಸಿನಿಮಾ ಸ್ಟೈಲಲ್ಲಿ ಕೂತ್ಕೊಂಡು ಆರಾಮಾಗಿ ಹೋಗಿದ್ದಾರೆ. ಈ ದೃಶ್ಯಾವಳಿಗಳು ವಿವಿಸಿ ಕ್ಯಾಮ್ರಾದಲ್ಲಿ ಸೆರೆ ಆಗಿದ್ದಾವೆ. ಹಾಸನದ RC ರಸ್ತೆಯಲ್ಲಿರುವ ಸೀರೆ ಅಂಗಡಿಗೆ ಬಂದು ಸರ್ಕಾರಿ ವಾಹನದಲ್ಲಿ ಬಂದು ಸೀರೆಯನ್ನ ಪರ್ಚೇಸ್ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು. KA01MW0484 KA01MW0484 ಅಂತ ಅಂದ್ರೆ ಇದು ಕರ್ನಾಟಕ ಸರ್ಕಾರದ ವಾಹನ. ಅಂತ ಅಂದ್ರೆ ಲೀಸಿಗೆ ತಗೊಂಡಿರ್ತಾರೆ ವೆಹಿಕಲ್ಗಳನ್ನ, ಕೆಲವು ವೆಹಿಕಲ್ಸ್ಗಳನ್ನ ಲೀಸಿಗೆ ತಗೊಂಡಿರ್ತಾರೆ ಗೌರ್ಮೆಂಟ್ ಇಂದ. ಆ ವೆಹಿಕಲ್ ಎಲ್ಲೆಲ್ಲಿ ಓಡಾಡುತ್ತೆ, ಏನು ಎತ್ತ, ಪೆಟ್ರೋಲ್ ಚಾರ್ಜ್ ಅನ್ನು ಸರ್ಕಾರ ಭರಿಸುತ್ತೆ. ಈ ವಾಹನವು ನಮಗೆ ಬಂದಿರುವ ಮಾಹಿತಿ, ನಾವು ಕಲೆ ಹಾಕಿದ ಮಾಹಿತಿ ಪ್ರಕಾರ ಬೆಂಗಳೂರಿನ ವಿಧಾನಸೌಧದಲ್ಲಿ ಅಧಿಕಾರಿಗಳನ್ನ ಒಂದು ಕಚೇರಿಯಿಂದ ಮತ್ತೊಂದು ಕಚೇರಿಗೆ, ಮತ್ತೊಂದು ಕಡೆಯಿಂದ ಇನ್ನೊಂದು ಕಚೇರಿಗಳಿಗೆ ಕರ್ಕೊಂಡು ಹೋಗೋದು, ಪಿಕ್ ಅಂಡ್ ಡ್ರಾಪ್ ಮಾಡ್ಲಿಕ್ಕೆ ಅಂತ ತೆಗೆದುಕೊಂಡಿರ್ತಕ್ಕಂಥ ವಾಹನ. ಅಂಡ್ ಈ ವಾಹನದಲ್ಲಿ ಆಗಸ್ಟ್ 15ರಂದು ಸರ್ಕಾರಿ ರಜೆ ದಿನ ಇತ್ತು. ಆ ಸರ್ಕಾರಿ ರಜೆ ದಿನ ಹಾಸನದಿಂದ ಸೀರೆ ತಗೊಂಡು ಹೋಗಕ್ಕೆ ಬೆಂಗಳೂರಿಂದ ಬಂದಿರತಕ್ಕಂಥದ್ದು ಗೌರ್ಮೆಂಟ್ ವೆಹಿಕಲ್ ಅಲ್ಲಿ. ದೃಶ್ಯಾವಳಿಗಳು ನೋಡಿ. ಒಟ್ಟಿನಲ್ಲಿ ಸರ್ಕಾರ ಒಂದ್ ಕಡೆ ಜನರಿಗೆ ಕೊಡಕ್ಕೆ ದುಡ್ಡಿಲ್ಲ ಅಂತ ಹೇಳಿ ಗ್ಯಾರಂಟಿ ಯೋಜನೆಗಳನ್ನ ಸ್ಟಾಪ್ ಮಾಡ್ತಾ ಇದೆ, ಮತ್ತೊಂದ್ ಕಡೆ ನೌಕರರಿಗೆ ಸಂಬಳ ಬರ್ತಾ ಇಲ್ಲ. ಮತ್ತೊಂದು ಸಮಸ್ಯೆಗಳ ನಡುವೆ ಸರ್ಕಾರಿ ಹಣ ಪೋಲ್ ಹೆಂಗ್ ಆಗ್ತಾ ಇದೆ ಅನ್ನೋದಕ್ಕೆ ಒಂದೆಲ್ಲ ಚಿಕ್ಕ ಚಿಕ್ಕ ಎಕ್ಸಾಂಪಲ್ಸ್ ಅಷ್ಟೇ ಇವು. ನೋಡೋಣ, ಇನ್ನಾದ್ರೂ ಸಂಬಂಧಪಟ್ಟವ್ರು ಅದು ಯಾರು ತಗೊಬಂದ್ರು, ಕಾರ ಯಾಕೆ ತಗೊಬಂದ್ರು, ಸೀರೆ ತಗೊಂಡು ಹೋಗಕ್ಕೆ ಬಂದಿದ್ರಾ, ಇನ್ ಸೀರೆ ತುಂಬ್ಕತಿರೋದು ಕಾಣ್ತಾ ಇದೆಯಲ್ರಿ, ಹಂಗಾಗಿ ಸೀರೆ ತಗೊಂಡು ಹೋಗಕ್ಕೆ ಬಂದಿದ್ದಾರೆ, ಅಥವಾ ಬೇರೆ ಕಾರ್ಯನಿಮಿತ್ತ ಹಾಸನಕ್ಕೆ ಬಂದು ವಾಪಸ್ ಹೋಗ್ಬೇಕಾದ್ರೆ ಸೀರೆನೂ ತಗೊಂಡು ಹೋಗಿದ್ದಾರಾ, ಇವೆಲ್ಲನೂ ವರದಿ ತಗೊಂಡು ಡೀಟೈಲ್ ಆಗಿ ಏನಾದ್ರೂ ಅವ್ರು ತಪ್ಪು ಮಾಡಿದ್ರೆ ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು. ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.